ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಹೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ KCET ಸ್ಟೂಡೆಂಟ್ಸ್ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂದ್ರೆ, ಆಪ್ಷನ್ ಎಂಟ್ರಿ ಎಲ್ಲ ಮುಗೀತು, 20ನೇ ತಾರೀಕಿಗೆ ಕ್ಲೋಸ್ ಆಗೋಯ್ತು. ಅಂದ್ರೆ ಇವತ್ತು 9 ಗಂಟೆ ಕ್ಲೋಸ್ ಆಗ್ಬಿಟ್ಟಿದೆ ಆಪ್ಷನ್ ಎಂಟ್ರಿ. ಸೊ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಇವಾಗ ಎಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇದಾದ್ಮೇಲೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ? ಸೊ ಆಕ್ಚುಲ್ ಆಗಿ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಇನ್ನೊಂದು 2 ದಿನದಲ್ಲಿ ನಿಮಗೆ ಅನೌನ್ಸ್ಮೆಂಟ್ ಆಗ್ಬೋದು ಅಂತ ಅನ್ಕೊಂತೀನಿ. ಸೊ ಏನಕ್ಕೆ ಅಂದ್ರೆ, ಸ್ವಲ್ಪ ಆಪ್ಷನ್ ಎಂಟ್ರಿ ಎಲ್ಲ ಮುಗ್ದಾದ್ಮೇಲೆ ಅವರು ಕೂಡ ಪ್ರೊಸೀಜರ್ ಇರುತ್ತೆ, ಅವನ್ನೆಲ್ಲನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ಏನು ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕು. ಸೊ ಇವಾಗ ಥರ್ಡ್ ರೌಂಡ್ ಬಗ್ಗೆ ತುಂಬಾ ಜನ ಕೇಳ್ತಿದ್ದೀರಾ. ಥರ್ಡ್ ರೌಂಡ್ ಅಲ್ಲಿ ನಿಮಗೆ 2 ಚಾಯ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಥರ್ಡ್ ರೌಂಡ್ ಹೋಗ್ಬೇಕು ಅಂತ ಹೇಳೋದಾದ್ರೆ, ಸೆಕೆಂಡ್ ರೌಂಡ್ ಒಂದು ಚಾಯ್ಸ್ ಎಂಟ್ರಿನ ಮಾಡ್ಕೊಂಡಿರ್ಬೇಕಾಗತ್ತೆ. ನೀವು ಚಾಯ್ಸ್ 1, ಚಾಯ್ಸ್ 4 ಇರುತ್ತೆ ಅಂತಾನೆ ಹೇಳ್ಬೋದು. ಚಾಯ್ಸ್ 1 ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಡ್ಮಿಷನ್ ಪ್ರೋಸೆಸ್ ಮತ್ತೆ ರೌಂಡ್ 3ಗೆ ನೀವು ಸೀಟ್ನ ಹೋಲ್ಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಹೇಳೋದಾದ್ರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಕೌನ್ಸಿಲಿಂಗ್ ಎಕ್ಸಿಟ್ ಆಗ್ಬೋದು. ಸೊ ಈ ರೀತಿ ಒಂದು ಪ್ರೊಸೀಜರ್ ಇರುತ್ತೆ ಅಂತಾನೆ ಹೇಳ್ಬೋದು. ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ನಿಮ್ಗೆ ಇಲ್ಲಿ ಸೊ ರೌಂಡ್ 3ಗೆ ಹೋಗ್ಬೇಕಾದ್ರೆ ಕೆಲವೊಂದು ರೂಲ್ಸ್ಗಳಿರುತ್ತೆ, ಅದನ್ನೆಲ್ಲನೂ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಸ್ಪೆಷಲ್ ಆಗಿ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಒಂದ್ಸತಿ ನನ್ನ ಚಾನಲಲ್ಲಿ ಇರುತ್ತೆ, ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ. ನೀಟ್ ಅವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ನೇ. ನೀಟ್ ಅವ್ರಿಗೆ ಇದು ಸೆಕೆಂಡ್ ರೌಂಡ್ ಆಗಿರುತ್ತೆ. ಸೊ ಸೆಕೆಂಡ್ ರೌಂಡನ್ನು ಕೂಡ ನಿಮಗೆ ಈ ಮಂತ್ ಕಂಪ್ಲೀಟ್ ಆಗಿ ಇವಾಗ ಏನು ಆಪ್ಷನ್ ಎಂಟ್ರಿ ಆಗಿದೆ, ರಿಸಲ್ಟ್ ಆಗಿದೆ, ಇವನ್ನೆಲ್ಲನೂ ಕೂಡ ಬಂದ್ಬಿಡುತ್ತೆ. ಅದಾದ್ಮೇಲೆ ಕ್ಲೀನ್ ಪ್ರೊಸೀಜರ್ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಎಲ್ಲನೂ ಕೂಡ ನೆಕ್ಸ್ಟ್ ಮಂತು ಥರ್ಡ್ ರೌಂಡು ಆಗಿರ್ಬೋದು, ಮತ್ತೆ KCET-ನವರ ಥರ್ಡ್ ರೌಂಡ್, ನೀಟ್ ಅವರ ಒಂದು ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಆಕ್ಚುಲ್ ಆಗಿ ಇದು ಪ್ರೊಸೀಜರ್ ಇರುವಂತದ್ದು. ಮೇನ್ ಇಂಪಾರ್ಟೆಂಟು ಇದೇ ಇರೋದು. ಸೊ ಇವಾಗ ನೀಟ್ ವಿದ್ಯಾರ್ಥಿಗಳು, KCET ವಿದ್ಯಾರ್ಥಿಗಳು ಕಾಲೇಜ್ ಲಿಸ್ಟ್ ಮೇಲೆ ನಿಮ್ಮ ನಂಬಿಕೆ ಇತ್ತು, ಮತ್ತೆ ನೀವು ಆಪ್ಷನ್ ಎಂಟ್ರಿನಲ್ಲಿ ಮಾಡಿರುವಂಥ ಒಂದು ಏನು ಪ್ರಿಪ್ರೇಷನ್ ಇತ್ತು, ಆ ಏನು ಕಾಲೇಜಸ್ನ ಆ್ಯಡ್ ಮಾಡಿದೆ ಅದ್ರ ಮೇಲೆ ನಂಬಿಕೆ ಇತ್ತು ಅಂತ ಹೇಳಿದ್ರೆ ರೌಂಡ್ 3ಗೆ ಹೋಗ್ಬೋದು ನೀವು. ಓಕೆನಾ? ನಿಮ್ಮ ಮೇಲೆ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಮೇಲೆ ಭರವಸೆ ಇದ್ರೆ ಖಂಡಿತವಾಗ್ಲೂ ಕೂಡ ಹೋಗಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.